ಸರ್ವಸ್ತುತಿಗೆ ಪಾತ್ರನು. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 13 ಮತ್ತು 14ನೇ ವಚನ. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮಿ ಆಕಾಶ ಸಮುದ್ರದೊಳಗೆ ಇರುವುದೆಲ್ಲವೂ, ಸಿಂಹಾಸನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕಂಡೆನು. ಆಗ 4 ಜೀವಿಗಳು ಆಮೆನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು ಎಂಬುದಾಗಿ ತಿಳಿಸುತ್ತದೆ. ಪರಲೋಕದ ಸೈನ್ಯಗಳೆಲ್ಲವೂ ಯಜ್ಞಕ್ಕೆ ಕುಯ್ಯಲ್ಪಟ್ಟ ಕುರಿಮರಿಯಾದ ಕ್ರಿಸ್ತನನ್ನು ಆರಾಧಿಸಲು ಮತ್ತೆ ಹಿಂತಿರುಗುವವರಾಗಿದ್ದಾರೆ. ಮಾತ್ರವಲ್ಲದೆ ಆತನನ್ನು ಸ್ತುತಿಸಲು ಯಾಕೆ ಒತ್ತಾಯಿಸಲಾಗಿದೆ ಅನ್ನುವಂತಹ ರೀತಿಯಲ್ಲಿ ನಮಗೆ ಕಾಣುವಂಥದ್ದಾಗಿದೆ. ಆದರೆ ಕ್ರಿಸ್ತನ ನಮ್ರತೆ, ವಿಧೇಯತೆ, ತ್ಯಾಗ ಪರಲೋಕದ ದೇವದೂತರುಗಳ ಮೇಲೆಯೂ ಮತ್ತು ಇಡೀ ಲೋಕದ ಎಲ್ಲ ಜೀವಿಗಳ ಮೇಲೆಯೂ ಪ್ರಭಾವ ಬೀರುವಂಥದ್ದಾಗಿದೆ. ಯಾಕೆಂದರೆ ಸೈತಾನ ಮೊದಲು ತಂದೆಯಾದ ದೇವರಿಗೂ ಕ್ರಿಸ್ತನಿಗೂ ನಡುವೆ ಇರುವ ಸಂಬಂಧವನ್ನು ಗ್ರಹಿಸಿಕೊಳ್ಳದೆ ಲೂಸಿಫರ್ ಎನ್ನುವ ಸೈತಾನ ಮಾಡಿದ ಆರೋಪಗಳಲ್ಲಿ ಒಂದೇನೆಂದರೆ ಕ್ರಿಸ್ತನು ತನಗಿಂತ ಹೆಚ್ಚಿನವನಲ್ಲ ಅಥವಾ ಉತ್ತಮನಲ್ಲ ಎಂದು ತಿಳಿದುಕೊಂಡಿದ್ದನು. ಆದರೆ ಕ್ರಿಸ್ತನು ತನ್ನ ನಮ್ರತೆ, ವಿಧೇಯತೆ, ತ್ಯಾಗದ ಮೂಲಕವಾಗಿ ದೇವದೂತರುಗಳಿಗೂ ಮತ್ತು ಇಡೀ ಸಮಸ್ತಕ್ಕೂ, ತಂದೆಯಾದ ದೇವರಿಗೂ ಕ್ರಿಸ್ತನಿಗೂ ನಡುವೆ ಇರುವಂತಹ ಸಂಬಂಧದ ಬಗ್ಗೆಯೂ ದೇವರ ಗುಣ ಸ್ವಭಾವದ ಬಗ್ಗೆಯೂ ಪ್ರಚುರಪಡಿಸಿದನು. ಹೇಗೆಂದರೆ ಕ್ರಿಸ್ತನು ನಮ್ಮನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು, ನಮ್ಮ ಮಧ್ಯದಲ್ಲಿ ಬಂದು ಜೀವಿಸಿದನು. ಆದರೂ ಸಹ ನಾವು ಆತನನ್ನು ನಮ್ಮ ಸೃಷ್ಟಿಕರ್ತನೆಂದು ಅರಿತುಕೊಳ್ಳಲಿಲ್ಲ. ಈ ಒಂದು ವಿಷಯ ನಮ್ಮ ರಕ್ಷಣೆಗಾಗಿ ಮಾತ್ರವಲ್ಲದೆ ಇದು ಪರಲೋಕದ ಜೀವಿಗಳಿಗೂ ಸಹ ಆತನು ನಮ್ಮ ಸೃಷ್ಟಿಕರ್ತನು ಎನ್ನುವುದರ ಬಗ್ಗೆ ಆಳವಾದಂಥ ತಿಳುವಳಿಕೆಯನ್ನು ನೀಡುವುದರಿಂದಲೇ ದೇವದೂತರು ಮತ್ತು ಜೀವಿಗಳು ನಮ್ರತೆ, ವಿಧೇಯತೆಯಿಂದ ಆತನನ್ನು ಸ್ತುತಿಸಿ ಆರಾಧಿಸುವವರಾಗಿದ್ದಾರೆ. ಮತ್ತು ಈ ವಾಕ್ಯದಲ್ಲಿ ಆರಾಧನೆ ವಿಷಯವನ್ನು ಗಮನಿಸುವುದಾದರೆ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆಯನ್ನು ಪ್ರತಿಧ್ವನಿಸುವವರಾಗಿದ್ದಾರೆ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳುವಂತೆ 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂದು ಹೇಳಿರುವಂತಹ ಈ ಒಂದು ವಿಚಾರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ್ದು, ಕ್ರಿಸ್ತನೇ ನಮ್ಮ ಸೃಷ್ಟಿಕರ್ತನೆಂದು 24 ಹಿರಿಯರು, 4 ಜೀವಿಗಳು, ದೇವದೂತರೆಲ್ಲರೂ ಸಹ ಬಹು ವರ್ಷಗಳಿಂದಲೂ ಸಹ ತಿಳಿದವರಾಗಿದ್ದು ಆತನನ್ನು ಸ್ತುತಿಸಿ ಆರಾಧಿಸುವವರಾಗಿದ್ದಾರೆ. ಆದರೆ ವೈಭವಪೂರಿತ ಆರಾಧನೆಯಲ್ಲಿರುವ ನಾವುಗಳು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಜೀವಿಸುವವರಾಗಿದ್ದೇವೆ. ಹೀಗೆ ನಾವು ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಕ್ರಿಸ್ತನು ಈ ಲೋಕಕ್ಕೆ 2ನೇ ಸಾರಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವವನಾಗಿದ್ದಾನೆ. ಆದುದರಿಂದ ಈ ಸತ್ಯವನ್ನು ಅರಿತುಕೊಂಡು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.